ವೆಲ್ಕಮ್ ಬ್ಯಾಕ್ ಟು ದ ಚಾನಲ್. ಹೇಗಿದ್ದೀರಾ ಎಲ್ಲ? ಇವತ್ತು ನಾವು ಮಾತಾಡೋದು ಒಂದು ಮಲಯಾಳಂ ಹಾರರ್ ಥ್ರಿಲ್ಲರ್ ಮೂವಿ ಬಗ್ಗೆ. ಇದರ ಸ್ಟೋರಿ ನಿಜವಾಗ್ಲೂ ಸೂಪರ್ ಇದೆ, ನಿಮ್ಗೆ ಪಕ್ಕಾ ಇಷ್ಟ ಆಗುತ್ತೆ. ಹಾಗಾಗಿ ಈ ವಿಡಿಯೋನ ಕೊನೆಯವರೆಗೂ ನೋಡಿ. ಮೂವಿ ಶುರುವಾಗೋದೇ ಒಂದು ಪುಟ್ಟ ಹುಡುಗ ಮತ್ತ ಅವನ ಅಮ್ಮನ ಸೀನ್ ನಿಂದ. ಅಮ್ಮ ಅವನ್ಗೆ ಊಟ ಮಾಡಿಸ್ತಾ ಇರ್ತಾಳೆ, ಆದ್ರೆ ಹುಡುಗನಿಗೆ ಅಮ್ಮನ ಕಡೆ ಗಮನನೇ ಇಲ್ಲ. ಅವನು ಮೊಬೈಲ್ ಅಲ್ಲಿ ಗೇಮ್ ಆಡ್ತಾ ಇರ್ತಾನೆ. ಅಮ್ಮ ಸಿಟ್ಟಿಗೆದ್ದು ಯಾಕೋ ಹೀಗ್ ಮಾಡ್ತಿದ್ಯಾ ಅಂತ ಬೈತಾಳೆ. ಆದ್ರೂ ಹುಡುಗ ಗೇಮ್ ಆಡೋದು ನಿಲ್ಸಲ್ಲ. ಇದ್ದಕ್ಕಿದ್ದಂತೆ ಅವನ ಫೋನ್ಗೆ ಮೆಸೇಜ್ ಗಳು ಬರೋಕ್ ಶುರುವಾಗುತ್ತೆ. ಹುಡುಗ ಒಂದು ಲಿಂಕ್ ಮೇಲೆ ಕ್ಲಿಕ್ ಮಾಡ್ಬಿಡ್ತಾನೆ. ಅಷ್ಟೇ, ಅಕೌಂಟ್ ನಲ್ಲಿ ಇದ್ದ ದುಡ್ಡೆಲ್ಲ ಎಗರಿ ಹೋಗುತ್ತೆ. ಸ್ವಲ್ಪ ಹೊತ್ತಿಗೆ ಫೋನ್ಗೆ ಕಾಲ್ ಬೇರೆ ಬರುತ್ತೆ. ಇದನ್ನೆಲ್ಲ ನೋಡಿ ಅಮ್ಮ ಶಾಕ್ ಆಗಿ ಫೋನ್ ಅನ್ನ ಅವನ ಕೈಯಿಂದ ಕಿತ್ಕೊಂಡ್ ಬಿಡ್ತಾಳೆ. ಆಮೇಲೆ ಕಾಡಿನ ಒಳಗೆ ಒಬ್ಬ ವ್ಯಕ್ತಿ ಹತ್ರ ಇನ್ನೊಬ್ಬ ವ್ಯಕ್ತಿ ಬರ್ತಾನೆ. ನಿಮ್ ಮಗಳು ಊರಿಗೆ ಬಂದ್ಲಾ ಅಂತ ಕೇಳ್ತಾನೆ. ಅದಕ್ಕೆ ಆ ವ್ಯಕ್ತಿ ಬರ್ತಾಳೆ, ಸ್ವಲ್ಪ ಟೈಮ್ ಇದೆ ಅಂತ ಹೇಳ್ತಾನೆ. ಇವರಿಬ್ರು ಯಾರು ಅನ್ನೋದು ಮುಂದೆ ಗೊತ್ತಾಗುತ್ತೆ. ಆಮೇಲೆ ನಮಗೆ ಆಶಿ ಅನ್ನೋ ಹುಡುಗಿ ಪರಿಚಯ ಆಗುತ್ತಾಳೆ. ಇವಳೇ ನಮ್ ಸಿನಿಮಾದ ಹೀರೋಯಿನ್. ಆಶಿ ಬೇರೆ ಯಾವ್ದೋ ಸಿಟಿಯಲ್ಲಿ ಇರ್ತಾಳೆ. ಪೂಜೆ ಮಾಡ್ತಾ ಕೇರಳದ ಒಂದು ಟ್ರೆಡಿಷನಲ್ ಡ್ಯಾನ್ಸ್ ಮಾಡ್ತಾ ಇರ್ತಾಳೆ. ಮತ್ತು ದೇವ್ರೇ ತನ್ನ ಡ್ಯಾನ್ಸ್ ನೋಡೋಕ್ ಬಂದಿದ್ದಾರೆ ಅಂತ ಇಮ್ಯಾಜಿನ್ ಮಾಡ್ಕೊಳ್ತಾಳೆ. ಆಗ ಅಮ್ಮನ ಕಾಲ್ ಬರುತ್ತೆ. ಯಾವಾಗ ಊರಿಗೆ ಬರ್ತೀಯಾ ಅಂತ ಕೇಳ್ತಾಳೆ. ಆಶಿ ಬೇಗ ಬಂದ್ಬಿಡ್ತೀನಿ ಅಮ್ಮ ಅಂತಾಳೆ. ಆಗ ಅಮ್ಮ ಪಕ್ಕದ ಮನೆ ಪುಟ್ಟ ಹುಡುಗ ಸತ್ ಹೋದ ವಿಷಯ ಹೇಳ್ತಾಳೆ. ಇದನ್ನ ಕೇಳಿ ಆಶಿಗೆ ದೊಡ್ಡ ಶಾಕ್ ಆಗುತ್ತೆ. ನೀರ್ನ ಹತ್ರ ಆಡ್ತಾ ಇದ್ದಾಗ ಆಕ್ಸಿಡೆಂಟಲ್ ಆಗಿ ಬಿದ್ದು ಸತ್ ಹೋದ ಅಂತ ಅಮ್ಮ ಹೇಳ್ತಾಳೆ. ಆ ಹುಡುಗ ಮತ್ತೆ ಆಶಿ ಇಬ್ರು ತುಂಬಾ ಕ್ಲೋಸ್ ಆಗಿದ್ರು. ಆಶಿಗೆ ಅವನು ಸ್ವಂತ ತಮ್ಮನ್ ತರ ಇದ್ದ. ಇಬ್ರು ಜೊತೆಗೆ ಆಟ ಆಡ್ತಿದ್ರು, ಟೈಮ್ ಸ್ಪೆಂಡ್ ಮಾಡ್ತಿದ್ರು. ಹಾಗಾಗಿ ಈ ಸುದ್ದಿ ಕೇಳಿ ಆಶಿಗೆ ತುಂಬಾ ಬೇಜಾರಾಗುತ್ತೆ. ಆಶಿ ಬರೋಕ್ ಲೇಟ್ ಆಗ್ತಿದ್ರಿಂದ ಊರ್ನವರೇ ಆ ಹುಡುಗನ ಫ್ಯೂನರಲ್ ಮುಗಿಸ್ಬಿಡ್ತಾರೆ. ಆಶಿ ಊರಿಗೆ ಬಂದಾಗ ಪೂಜೆ ಮಾಡ್ತಾಳೆ. ಆಮೇಲೆ ಒಂದು ಡಾಕ್ಯುಮೆಂಟ್ ವೆರಿಫಿಕೇಶನ್ ಇದೆ ಅಂತ ಗೊತ್ತಾಗುತ್ತೆ. ಅದಕ್ಕೋಸ್ಕರ ಹೊರಡ್ತಾಳೆ. ಅಲ್ಲಿ ಒಬ್ಬ ಮಹಿಳೆ ಸಿಗ್ತಾಳೆ. ಆ ಮಹಿಳೆ ಆಶಿನ ನೋಡಿ, ಕೆಲವು ದಿನ ಹಿಂದೆ ಯಾರೋ ನನ್ನ ಫೋನ್ ಹ್ಯಾಕ್ ಮಾಡಿದ್ರು, ಆದ್ರೆ ನಿಮ್ಮ ಆಪ್ ನಿಂದ ನಂಗೆ ಗೊತ್ತಾಯ್ತು, ಮತ್ತೆ ನಾನು ಅದನ್ನ ತಡ್ಡೆ ಅಂತ ಹೇಳ್ತಾಳೆ. ಇದನ್ನ ಕೇಳಿ ಆಶಿಗೆ ಶಾಕ್. ಏನ್, ನನ್ನ ಆಪ್ ಇಂದಾನ ಅಂತ ಕೇಳ್ತಾಳೆ. ಆಮೇಲೆ ಒಂದು ಫ್ಲಾಶ್ ಬ್ಯಾಕ್ ಬರುತ್ತೆ. ಆ ಆಪ್ ಅಂದ್ರೆ ಏನು ಅಂತ. ಫೇಕ್ ಮೆಸೇಜ್ಗಳು, ಸ್ಕ್ಯಾಮ್ ಮೆಸೇಜ್ ಗಳನ್ನ ತಡೆಯೋಕೆ ಆಶಿ ಒಂದು ಆಪ್ ಕ್ರಿಯೇಟ್ ಮಾಡಿದ್ದಾಳೆ. ಆದ್ರೆ ಅದನ್ನ ಅವಳೊಬ್ಳೆ ಲಾಂಚ್ ಮಾಡೋಕೆ ಆಗಲ್ಲ. ಅದಕ್ಕೆ ಯಾರೋ ದೊಡ್ಡ ವ್ಯಕ್ತಿ ಸಪೋರ್ಟ್ ಬೇಕಾಗತ್ತೆ. ಹಾಗಾಗಿ ಒಬ್ಬ ಪ್ರೊಫೆಸರ್ ಅನ್ನ ಭೇಟಿ ಆಗೋಕೆ ಹೋಗ್ತಾಳೆ. ಆಶಿ ಅಲ್ಲಿಗೆ ಹೋದಾಗ ಆ ಪ್ರೊಫೆಸರ್ ಪೊಲೀಸ್ನವರ ಜೊತೆ ಕೂತ್ಕೊಂಡು ಡಿಸ್ಕಸ್ ಮಾಡ್ತಾ ಡ್ರಿಂಕ್ ಮಾಡ್ತಾ ಇರ್ತಾನೆ. ಆಶಿ, ಸರ್, ನಾನ್ ನಿಮ್ಗೆ ಆ ಆಪ್ ಬಗ್ಗೆ ಹೇಳಿದ್ದೆ, ಅದಕ್ಕೆ ಏನಾದ್ರೂ ಮಾಡಕ್ಕಾಗತ್ತಾ ಅಂತ ಕೇಳ್ತಾಳೆ. ಅದಕ್ಕೆ ಪ್ರೊಫೆಸರ್, ನಿಮ್ಮ ಐಡಿಯಾ, ಆಪ್ ಎಲ್ಲ ಸೂಪರ್ ಇದೆ, ಆದ್ರೆ ಗವರ್ಮೆಂಟ್ ಸಪೋರ್ಟ್ ಮತ್ತೆ ಡೇಟಾ ಬೇಸ್ ಸಿಕ್ಕಿದ್ರೇನೆ ಇದನ್ನ ಪ್ರಾಪರ್ ಆಗಿ ಲಾಂಚ್ ಮಾಡಬಹುದು. ಮೊದ್ಲು ಗವರ್ಮೆಂಟ್ ಪರ್ಮಿಷನ್ ತಗೋಬೇಕು ಅಂತಾನೆ. ಆಮೇಲೆ ನಿಮ್ ಅಪ್ಪ ದುಬೈನಲ್ಲಿ ಕೆಲಸ ಮಾಡ್ತಾರಲ್ವಾ, ಹಾಗಾಗಿ ಪೊಲೀಸ್ ಡಿಪಾರ್ಟ್ಮೆಂಟ್ ನಿಂದ ಒಂದು ಕ್ಲಿಯರೆನ್ಸ್ ಸರ್ಟಿಫಿಕೇಟ್ ತಗೊಂಡ್ಬಿ ಅಂತ ಹೇಳ್ತಾನೆ. ಇದನ್ನ ಕೇಳಿ ಆಶಿಗೆ ಏನೋ ಸರಿ ಇಲ್ಲ ಅನ್ಸುತ್ತೆ. ಸರ್, ನಾನ್ ನಿಮ್ಗೆ ಆಮೇಲೆ ಭೇಟಿ ಆಗ್ತೀನಿ ಅಂತ ಹೇಳಿ ಅಲ್ಲಿಂದ ಬೇಗ ಹೊರಟು ಬಿಡ್ತಾಳೆ. ಆಶಿ ಡಾಕ್ಯುಮೆಂಟ್ಸ್ ಎಲ್ಲ ತಗೊಂಡ್ ಬಂದಿದ್ರು ಅವ್ನ್ ಸಬ್ಮಿಟ್ ಮಾಡಿರಲ್ಲ. ಈಗ ಆಶಿ ಯೋಚನೆ ಮಾಡ್ತಾ ಹೋಗ್ತಾ ಇರ್ತಾಳೆ, ಈ ಆಪ್ ಲಾಂಚ್ ಹೇಗಾಯ್ತು ಅಂತ. ಆಗ ಅವಳಿಗೆ ನೆನಪಾಗತ್ತೆ, ಅರೆ, ಈ ಆಪ್ ನಂದಲ್ಲ, ಇದು ಗವರ್ಮೆಂಟ್ ಆಪ್. ದಾರಿಯಲ್ಲಿ ಹೋಗ್ತಾ ಇದ್ದಾಗ ಒಂದು ಬ್ರಿಡ್ಜ್ ಕಾಣುತ್ತೆ. ಅದು ನೋಡ್ದಾಕ್ಷಣ ಆಶಿಗೆ ಇನ್ನೊಂದು ಫ್ಲಾಶ್ ಬ್ಯಾಕ್ ನೆನಪಾಗತ್ತೆ. ಆಶಿ ಮೊದ್ಲು ನಾನ್ ಆಪ್ ಇನ್ವೆಂಟ್ ಮಾಡಿದ್ದೀನಿ ಅಂತ ಹೇಳ್ತಿದ್ಲಲ್ಲ, ಅದ್ರ ಅರ್ಥ ಅವಳು ಅದನ್ನ ಲಾಂಚ್ ಮಾಡಿರ್ಲಿಲ್ಲ, ಬರೀ ಟ್ರಯಲ್ಗೆ ಕ್ರಿಯೇಟ್ ಮಾಡಿದ್ಲಷ್ಟೇ. ಪರ್ಮಿಷನ್ ಸಿಗುತ್ತಾ ಇಲ್ವಾ ಅಂತ ಕಾಯ್ತಿದ್ಲು. ಅದಕ್ಕೆ ಅಪ್ಲಿಕೇಶನ್ ಬೇರೆ ಕೊಟ್ಟಿದ್ಲು. ಆದ್ರೆ ಪರ್ಮಿಷನ್ ಸಿಗೋದಕ್ಕೂ ಮುಂಚೆನೆ ಬೇರೆ ಯಾರೋ ಆ ಆಪ್ ಅನ್ನ ಲಾಂಚ್ ಮಾಡ್ಬಿಟ್ಟಿದ್ರು. ಇದನ್ನ ನೋಡಿ ಆಶಿಗೆ ಇನ್ನೂ ಜಾಸ್ತಿ ಶಾಕ್ ಆಗುತ್ತೆ. ಆಶಿ ಈ ಎಲ್ಲಾ ಇನ್ಫಾರ್ಮೇಶನ್ ಕೊಟ್ಟಿದ್ದ ಆಫೀಸರ್ಗೆ ಕಾಲ್ ಮಾಡಿ, ಏನಿದೆಲ್ಲ ನಡೀತಿದೆ, ಇದು ನನ್ನ ಆಪ್ ಆಗಿದ್ರೆ ಇದು ಹೆಂಗ್ ರಿಲೀಸ್ ಆಯ್ತು ಅಂತ ಕೇಳ್ತಾಳೆ. ಆ ಆಫೀಸರ್ ಕ್ಯಾಶುಯಲ್ ಆಗಿ, ನೀವು ಕೊಟ್ರೋ ಇಲ್ವೋ ನಂಗೆ ಗೊತ್ತಿಲ್ಲ, ಆದ್ರೆ ಅದ್ರ ಪ್ರೋಸೆಸ್ ನಡೀತಾ ಇದೆ ಅಂತ ಹೇಳಿ ಸರಿಯಾಗಿ ಉತ್ತರನೇ ಕೊಡದೆ ಕಾಲ್ ಕಟ್ ಮಾಡ್ಬಿಡ್ತಾನೆ. ಇದೇ ಟೈಮಲ್ಲಿ ಒಬ್ಬ ಪೊಲೀಸ್ ಆಫೀಸರ್ ಆಶಿಗೆ ಕಾಲ್ ಮಾಡಿ ಪ್ರಶ್ನೆ ಕೇಳ್ತಾನೆ. ನೀವು ಹೇಳಿದ್ರಲ್ಲ ನಿಮ್ಮ ಅಪ್ಪ ದುಬೈನಲ್ಲಿದ್ದಾರೆ ಅಂತ. ಅದಕ್ಕೆ ಆಶಿ, ನಂದು ಬರ್ತಾಗಿದ್ದೆ ಮುಂಬೈನಲ್ಲಿ ಅಂತಾಳೆ. ಆಫೀಸರ್, ಹಾಗಾದ್ರೆ ನೀವು ಊರಿಗೆ ಯಾಕೆ ಬರ್ಲಿಲ್ಲ ಅಂತ ಕೇಳ್ತಾನೆ. ಆಶಿ ವಿವರಿಸ್ತಾಳೆ, ಮೊದ್ಲು ಅಪ್ಪ ಫ್ಯಾಮಿಲಿ ಎಲ್ಲ ಕೆಲ್ಸಕ್ಕೆ ಅಂತ ಮುಂಬೈಗೆ ಹೋಗಿದ್ರು. ಅಲ್ಲಿಂದ ಅಪ್ಪಂಗೆ ದುಬೈನಲ್ಲಿ ಜಾಬ್ ಸಿಕ್ತು, ಅದಕ್ಕೆ ದುಬೈಗೆ ಹೋದ್ರು. ದುಬೈನಲ್ಲಿ ಕೆಲ್ಸ ಮುಗಿಸಿ ವಯಸ್ಸಾದ್ಮೇಲೆ ವಾಪಸ್ ಊರಿಗೆ ಬಂದ್ ಸೆಟಲ್ ಆಗ್ಬೇಕು ಅಂತ ಡಿಸೈಡ್ ಮಾಡಿದ್ರು. ನಮ್ ಪ್ರಾಪರ್ಟಿ ಎಲ್ಲ ಇಲ್ಲೇ ಇದೆ, ಅದಕ್ಕೆ ವಾಪಸ್ ಬಂದ್ವಿ ಅಂತ ಆಶಿ ಹೇಳ್ತಾಳೆ. ಆಮೇಲೆ ಆಫೀಸರ್ 25 ಲಕ್ಷ ರೂಪಾಯಿ ಬಗ್ಗೆ ಕೇಳ್ತಾನೆ. ಆಶಿ ಹೇಳ್ತಾಳೆ, ಯಾರೋ ಫೇಕ್ ಐಡಿ ಯೂಸ್ ಮಾಡ್ಕೊಂಡ್ ನನ್ನ ಹೆಸರಲ್ಲಿ ನಂಬರ್ ತಗೊಂಡಿದ್ರು, ಆಮೇಲೆ ಆ ನಂಬರ್ ಚೇಂಜ್ ಮಾಡಿ ದುಡ್ಡು ಕದ್ಬಿಟ್ರು, ಆದ್ರೆ ಯಾರು ಅಂತ ಇನ್ನೂ ಗೊತ್ತಾಗಿಲ್ಲ. ಆಫೀಸರ್, ಪತ್ತೆ ಮಾಡಿ ಹೇಳ್ತೀನಿ ಅಂತಾನೆ. ಆಶಿ, ಸರ್, ಅದು ನನ್ ಸ್ವಂತ ದುಡ್ಡು ಅಲ್ಲ, ಬ್ಯಾಂಕ್ ಇಂದ 25 ಲಕ್ಷ ರೂಪಾಯಿ ಲೋನ್ ತಗೊಂಡಿದ್ದೆ, ಈಗ ಯಾರೋ ಪೂರ್ತಿ ದುಡ್ಡು ಕದ್ಬಿಟ್ರು, ಅದಕ್ಕೆ ಇದು ತುಂಬಾ ಇಂಪಾರ್ಟೆಂಟ್ ಅಂತ ಹೇಳಿ ಕಾಲ್ ಕಟ್ ಮಾಡ್ತಾಳೆ. ಆಶಿ ನೇರ ಮನೆಗೆ ಹೋಗ್ತಾಳೆ. ಅಪ್ಪ ಏನೋ ಕೆಲಸ ಮಾಡ್ತಾರೆ. ಅಮ್ಮನ್ನ ನೋಡ್ದಾಕ್ಷಣ ಆಶಿ ಸಿಟ್ಟಲ್ಲಿ ಬೈಯೋಕೆ ಶುರು ಮಾಡ್ತಾಳೆ. ಆ ಆಪ್ ನಂದಲ್ಲ, ನಾನ್ ಡಿಸ್ಕವರ್
ಡಿಸ್ಕವರ್ ಮಾಡಿದ್ದೀನಿ ಅಂತ ಪ್ರಪಂಚಕ್ಕೆಲ್ಲ ಹೇಳಿರ್ಲಿಲ್ಲ. ಅದಕ್ಕೆ ಅಮ್ಮ, ಅರೆ ನೀನೇ ಅಲ್ವಾ ಆಪ್ ಡಿಸ್ಕವರ್ ಮಾಡಿದ್ದೀನಿ ಅಂತ ಹೇಳಿದ್ದು ಅಂತ ಕೇಳ್ತಾಳೆ. ಆಶಿ ಇನ್ನೇನೂ ಮಾತಾಡದೆ ಒಳಗ್ ಹೋಗ್ಬಿಡ್ತಾಳೆ. ಬೇರೆ ಏನೋ ಯೋಚನೆ ಮಾಡ್ತಾ ಇರ್ತಾಳೆ. ಇಲ್ಲಿಗೆ ನಮಗ್ ಗೊತ್ತಾಗತ್ತೆ ಆಶಿಗೆ ಒಬ್ಬ ಚಿಕ್ಕ ತಮ್ಮ ಬೇರೆ ಇದ್ದಾನೆ ಅಂತ. ತಮ್ಮ ಆಶಿ ಹತ್ರ ಬಂದು, ನಾನ ಆಪ್ ಬಗ್ಗೆ ನನ್ನ ಫ್ರೆಂಡ್ಸ್ ಗೆ ಹೇಳಿದ್ದೆ, ಅವರೆಲ್ಲ ಈ ಆಪ್ ಯೂಸ್ ಮಾಡ್ಬೇಕು, ಮಾರ್ಕೆಟ್ಗೆ ಬಿಡ್ಬೇಕು ಅಂತಿದ್ದಾರೆ, ಅದ್ರಿಂದ ಬರೋ ಇನ್ಕಮ್ ಅಲ್ಲಿ ನಂಗೂ ಸ್ವಲ್ಪ ಶೇರ್ ಸಿಗತ್ತೆ ಅಂತಾನೆ. ಇದನ್ನ ಕೇಳಿ ಆಶಿಗೆ ಸಿಟ್ಟು ಬರುತ್ತೆ. ಇದ್ರ ಬಗ್ಗೆ ಅವ್ರಿಗೆ ಯಾಕೆ ಹೇಳಿದೆ, ಅವರೇ ಕೇಳಿದ್ರಾ ಅಥವಾ ನೀನೇ ಹೇಳಿದ್ಯಾ ಅಂತ ಕೇಳ್ತಾಳೆ. ಇದನ್ನ ಕೇಳಿ ತಮ್ಮಂಗೆ ಇರಿಟೇಟ್ ಆಗುತ್ತೆ. ನೋಡು, ನಾನ್ ದುಬೈಗ್ ಹೋಗಿ ಜಾಬ್ ಟ್ರೈ ಮಾಡ್ಬೇಕು ಅಂತಿದ್ದೀನಿ, ಆದ್ರೆ ಅಪ್ಪ ಬೇರೆ ದುಡ್ಡು ಕೊಡ್ತಿಲ್ಲ, ನೀನೂ ಹೆಲ್ಪ್ ಮಾಡ್ತಿಲ್ಲ, ಮತ್ತೆ ನಂಗೆ ಏನ್ ಮಾಡೋಕಾಗತ್ತೆ ಅಂತ ಕಂಪ್ಲೇಂಟ್ ಮಾಡ್ತಾ ಅಲ್ಲಿಂದ ಹೊರಟು ಹೋಗ್ಬಿಡ್ತಾನೆ. ಆಶಿ ಅವನ ತಡ್ಡು, ಸ್ವಲ್ಪ ವೇಟ್ ಮಾಡ್ಪಾ, ನಾನ್ ನಿಂಗೋಸ್ಕರ ಲೋನ್ ತಗೊಳಕ್ಕೆ ಟ್ರೈ ಮಾಡ್ತಿದ್ದೀನಿ, ಲೋನ್ ಸಿಕ್ಕಿದ ತಕ್ಷಣ ನಿಂಗ್ ಕೊಟ್ಬಿಡ್ತೀನಿ, ಆಮೇಲೆ ದುಡ್ಡು ತಗೊಂಡ್ ದುಬೈಗ್ ಹೋಗ್ಬಿಡು ಅಂತ ಹೇಳ್ತಾಳೆ. ಆದ್ರೆ ತಮ್ಮ ಅವಳ ಮಾತ್ ಇಗ್ನೋರ್ ಮಾಡಿ ಅಲ್ಲಿಂದ ಹೋಗ್ಬಿಡ್ತಾನೆ. ಆಮೇಲೆ ಅಮ್ಮ ಆಶಿಗೆ ಕಾಫಿ ತಂದು ಕೊಡ್ತಾಳೆ. ಆಶಿ, ತಮ್ಮ ಎಲ್ ಹೋದ ಅಂತ ಕೇಳ್ತಾಳೆ. ಅಮ್ಮಂಗೂ ಗೊತ್ತಿಲ್ಲ ಅಂತ ಹೇಳ್ತಾಳೆ. ಇತ್ ಕಡೆ ತಮ್ಮ ಒಂದ್ ರೆಸ್ಟೋ ಬಾರ್ ನಲ್ಲಿ ಫ್ರೆಂಡ್ಸ್ ಜೊತೆ ಕೂತ್ ಡ್ರಿಂಕ್ ಮಾಡ್ತಾ ಇರ್ತಾನೆ. ಆದ್ರೆ ಅವ್ನ್ ಅಷ್ಟೇನು ದೊಡ್ಡ ಡ್ರಿಂಕರ್ ಅಲ್ಲ, ಲೈಟ್ ಆಗಿ ಡ್ರಿಂಕ್ ಮಾಡ್ತಿರ್ತಾನೆ. ಫ್ರೆಂಡ್ಸ್ ನಲ್ಲಿ ಒಬ್ಬ ನಾನ್ ಬಿಲ್ ಪೇ ಮಾಡ್ತೀನಿ ಅಂತ ಹೇಳಿ ಕಾರ್ ತಗೊಂಡ್ ಹೊರಡ್ತಾನೆ. ಆದ್ರೆ ಆ ಕಾರ್ ಮೇಲೆ ತನ್ನ ಅಪ್ಪನ ಹೆಸರೇ ಬರ್ದಿರೋದ್ ನೋಡಿ ಅವನಿಗೆ ದೊಡ್ಡ ಶಾಕ್ ಆಗುತ್ತೆ. ಈ ಕಾರ್ ಮೇಲೆ ಅಪ್ಪನ ಹೆಸರು ಯಾಕಿದೆ ಅಂತ ಯೋಚನೆ ಮಾಡ್ತಾನೆ. ಆಮೇಲೆ ಮನೆಯಲ್ಲಿ ಎಲ್ಲ ಕೂತ್ ಊಟ ಮಾಡ್ತಾ ಇರ್ತಾರೆ. ಅಮ್ಮ, ಮಗ ಯಾಕಿನ್ನೂ ಬಂದಿಲ್ಲ ಅಂತ ಕೇಳ್ತಾಳೆ. ಅಪ್ಪ, ನಾನ್ ಕಾಲ್ ಮಾಡಿದ್ದೆ, ಆದ್ರೆ ಅವ್ನ್ ಫೋನೇ ಎತ್ಕೊಳ್ಳಿಲ್ಲ ಅಂತಾರೆ. ಆಗ ಅಮ್ಮ, ಏನ್ ಯೋಚನೆ ಮಾಡ್ತಾ ಇದ್ದೀರಾ ನೀವು, ಯಾರ ಹತ್ರನಾದ್ರೂ ದುಡ್ಡು ಕೇಳಿ ಅವ್ನ್ ದುಬೈ ಕಳಿಸ್ಬಿಡ್ರಿ, ಅಲ್ಲಿ ಸಂಪಾದನೆ ಮಾಡಿ ಮನೆ ನೋಡ್ಕೋತಾನೆ ಅಂತಾಳೆ. ಅಪ್ಪ, ಅವನೊಬ್ಬ ಸೋಮಾಡಿ ಹುಡ್ಗ, ಹಾಗ್ ಮಾಡೋನೇ ಅಲ್ಲ ಅಂತ ಹೇಳ್ತಾರೆ. ಇದ್ ಕೇಳಿ ಅಮ್ಮಂಗೆ ಸಿಟ್ ಬಂದ್ ಒಳಗ್ ಹೋಗ್ಬಿಡ್ತಾಳೆ. ಇಷ್ಟೊತ್ಗೆ ಮಗನ ಕಾಲ್ ಬರುತ್ತೆ. ಅಪ್ಪ, ಎಲ್ಲಿದ್ಯಾ ನೀನು ಅಂತ ಕೇಳ್ತಾರೆ. ನಿಂಗೋಸ್ಕರ ದುಡ್ಡು ರೆಡಿ ಮಾಡಿದ್ದೀವಿ, ಲೋನ್ ತಗೊಂಡ್ ದುಡ್ಡು ಅರೇಂಜ್ ಮಾಡ್ತಿದ್ದೀವಿ, ಆ ದುಡ್ಡು ತಗೊಂಡ್ ಆರಾಮಾಗಿ ದುಬೈಗ್ ಹೋಗ್ಬಿಡು ಅಂತ ಹೇಳಿ ಫಟ್ಟನೆ ಕಾಲ್ ಕಟ್ ಮಾಡ್ಬಿಡ್ತಾರೆ. ಈ ಮಧ್ಯೆ ಆಶಿ ಇನ್ನೊಬ್ಬ ವ್ಯಕ್ತಿನ ಭೇಟಿ ಆಗೋಕೆ ಹೋಗ್ತಾಳೆ. ಈ ಆಪ್ ಅನ್ನ ಹೇಗಾದ್ರೂ ಮಾಡಿ ಲಾಂಚ್ ಮಾಡ್ಲೇಬೇಕು, ಟ್ರಯಲ್ಗೆ ಟೆಸ್ಟಿಂಗ್ಗೆ ಅಂತ ಕೊಟ್ಟಿದ್ದೆ, ಆದ್ರೆ ಅವರೇ ಆಪ್ ಕದ್ದು ಲಾಂಚ್ ಮಾಡ್ಬಿಟ್ರು. ಅದಕ್ಕೆ ಆ ಪ್ರೊಫೆಸರ್ ಮೇಲೆ ನಂಬಿಕೆ ಇಡೋ ಬದಲು ಬೇರೆ ದಾರಿಯಲ್ಲಿ ಇದನ್ನ ಮೂವ್ ಮಾಡ್ಬೇಕು ಅಂತ ಆಶಿ ಹೇಳ್ತಾಳೆ. ಅದಕ್ಕೆ ಆ ವ್ಯಕ್ತಿ, ನಾವು ಡೈರೆಕ್ಟ್ ಆಗಿ ಏನು ಮಾಡಕ್ಕಾಗಲ್ಲ, ಯಾಕಂದ್ರೆ ಇದು ದೊಡ್ಡ ಇಶ್ಯೂ ಸಾಲ್ವ್ ಮಾಡೋ ಇಂಪಾರ್ಟೆಂಟ್ ಆಪ್. ನಂಗೊಬ್ಬ ಮಿನಿಸ್ಟರ್ ಗೊತ್ತು, ಸೆಂಟ್ರಲ್ ಮಿನಿಸ್ಟರ್ ಜೊತೆನೂ ಒಳ್ಳೆ ಪರಿಚಯ ಇದೆ, ನಾವು ಅವ್ರ ಜೊತೆ ವಿಡಿಯೋ ಕಾನ್ಫರೆನ್ಸ್ ಅರೇಂಜ್ ಮಾಡಬಹುದು, ಅವ್ರ ರೆಸ್ಪಾನ್ಸ್ ಏನ್ ಬರುತ್ತೆ ನೋಡೋಣ ಅಂತ ಹೇಳ್ತಾನೆ. ಆಶಿ ಆ ಮೀಟಿಂಗ್ ಗೋಸ್ಕರ ವೇಟ್ ಮಾಡ್ತಾ ಇರ್ತಾಳೆ. ಇದೇ ಟೈಮ್ ಅಲ್ಲಿ ಒಬ್ಬ ವ್ಯಕ್ತಿ ಕಾರ್ ನಲ್ಲಿ ಬರ್ತಾನೆ. ಈವನ್ ಆಶಿ ಅಪ್ಪನ ಫ್ರೆಂಡ್ ನ ಮಗ. ಅವನ್ ಆಶಿ ಹತ್ರ, ಅಂಕಲ್ಗೆ ಪದೇ ಪದೇ ಕಾಲ್ ಮಾಡ್ತಿದ್ದೆ, ಆದ್ರೆ ಫೋನ್ ಎತ್ಕೊಳ್ತಿಲ್ಲ, ಅದಕ್ಕೆ ಡೈರೆಕ್ಟ್ ಆಗಿ ಇಲ್ಲಿಗೆ ಬಂದ್ಬಿಟ್ಟೆ ಅಂತಾನೆ. ಆಶಿ, ಗೊತ್ತಿಲ್ಲ ಅಪ್ಪ ಎಲ್ಲಿ ಹೋದ್ರು ಅಂತ, ಕಾಲ್ ಮಾಡಿದ್ರು ಎತ್ಕೊಳ್ತಿಲ್ಲ ಅಂತಾಳೆ. ಆ ವ್ಯಕ್ತಿ, ಒಂದ್ ಚೆಕ್ ಇದೆ ಅಂತ ಹೇಳಿದ್ರು ಅದನ್ನ ತಂದ್ಕೊಡಕ್ಕಾಗತ್ತಾ ಅಂತ ಕೇಳ್ತಾನೆ. ಆಶಿ ಒಳಗ್ ಹೋಗಿ ಚೆಕ್ ಇರೋದ್ ನೋಡಿ ಅದನ್ನ ತಂದ್ ಅವನಿಗೆ ಕೊಡ್ತಾಳೆ. ಅವ್ನ್ ಚೆಕ್ ತಗೊಂಡ್ ಅಲ್ಲಿಂದ ಹೊರಟು ಹೋಗ್ತಾನೆ. ಆಮೇಲೆ ಆಶಿ ವಿಡಿಯೋ ಕಾಲ್ ನಲ್ಲಿ ಮಿನಿಸ್ಟರ್ ಜೊತೆ ಕನೆಕ್ಟ್ ಆಗ್ತಾಳೆ. ಮಿನಿಸ್ಟರ್, ಮೊದ್ಲು ಈ ಆಪ್ ಬಗ್ಗೆ ಸ್ವಲ್ಪ ಕ್ಲಿಯರ್ ಆಗಿ ಎಕ್ಸ್ಪ್ಲೇನ್ ಮಾಡಿ ಅಂತಾರೆ. ಆಶಿ ಚೆನ್ನಾಗಿ ವಿವರಿಸ್ತಾಳೆ. ಹ್ಯಾಕರ್ಗಳು ಎಷ್ಟು ಸುಲಭವಾಗಿ ಜನರನ್ನ ಹ್ಯಾಕ್ ಮಾಡ್ತಾರೆ ಅಂತ. ಹ್ಯಾಕರ್ಗಳು ಒರಿಜಿನಲ್ ಅಕೌಂಟ್ ನ ತರಾನೇ ಇರೋ ರೆಪ್ಲಿಕಾ ಅಕೌಂಟ್ ಮಾಡ್ತಾರೆ, ಆದ್ರೆ ಆ ರೆಪ್ಲಿಕಾ ಅಕೌಂಟ್ ನಲ್ಲಿ ಸ್ಪೆಲ್ಲಿಂಗ್ ಮಿಸ್ಟೇಕ್ ಇರುತ್ತೆ. ನಾರ್ಮಲ್ ಜನರಿಗೆ ಮೆಸೇಜ್ ನೋಡಿದ ತಕ್ಷಣ ಇದು ಜೆನ್ಯೂನ್ ಬ್ಯಾಂಕ್ ಮೆಸೇಜೇ ಅನ್ಸುತ್ತೆ. ಅವ್ರ ಆ ಲಿಂಕ್ ಮೇಲೆ ಕ್ಲಿಕ್ ಮಾಡ್ಬಿಡ್ತಾರೆ. ಮಕ್ಕಳು ಅಪ್ಪ ಅಮ್ಮನ್ ಫೋನ್ ಯೂಸ್ ಮಾಡ್ತಾ ಇದ್ದಾಗ ಮೆಸೇಜ್ ಫೇಕೋ ರಿಯಲ್ಲೋ ಅಂತ ಅವ್ರಿಗೆ ಗೊತ್ತಾಗಲ್ಲ. ಆಕ್ಸಿಡೆಂಟಲ್ ಆಗಿ ಆ ಮೆಸೇಜ್ ಮೇಲೆ ಕ್ಲಿಕ್ ಮಾಡ್ಬಿಟ್ರೆ ಅಕೌಂಟ್ ನಲ್ಲಿದ್ದ ದುಡ್ಡೆಲ್ಲ ಎಗರಿ ಹೋಗುತ್ತೆ ಅಂತ ಹೇಳ್ತಾಳೆ. ಆಮೇಲೆ ಆಪ್ ಹೇಗ್ ಕೆಲಸ ಮಾಡುತ್ತೆ ಅಂತ ವಿವರಿಸ್ತಾಳೆ. ನಾರ್ಮಲಿ ಬ್ಯಾಂಕ್ ಇಂದ ಜೆನ್ಯೂನ್ ಮೆಸೇಜ್ ಬಂದಾಗ ಅದರ ಸೆಂಡರ್ಗೆ ಒಂದ್ ಸ್ಪೆಸಿಫಿಕ್ ಕೋಡ್ ಇರುತ್ತೆ. ಗವರ್ಮೆಂಟ್ ಮೆಸೇಜ್ಗೂ ಒಂದ್ ಸ್ಪೆಸಿಫಿಕ್ ಕೋಡ್ ಇರುತ್ತೆ. ಯಾರಾದ್ರೂ ಈ ಕೋಡ್ ಇಲ್ದೆ ಇಲ್ಲೀಗಲ್ ಆಗಿ ಮೆಸೇಜ್ ಕಳ್ಸೋಕೆ ಟ್ರೈ ಮಾಡಿದ್ರೆ ನಮ್ ಆಪ್ ಆ ಮೆಸೇಜ್ ನ ಮಾನಿಟರ್ ಮಾಡುತ್ತೆ. ಸರ್ವರ್ ಟ್ರ್ಯಾಕ್ ಮಾಡಿ ಫೇಕ್ ಮೆಸೇಜ್ ಅನ್ನ ತಕ್ಷಣ ಬ್ಲಾಕ್ ಮಾಡ್ಬಿಡುತ್ತೆ. ಆ ಸರ್ವರ್ ಅಥವಾ ನಂಬರ್ ನಿಂದ ಇನ್ನೊಂದ್ ಮೆಸೇಜ್ ಕೂಡ ಕಳ್ಸಕ್ಕಾಗಲ್ಲ. ಇದ್ರಿಂದ ದೊಡ್ಡ ಲೆವೆಲ್ ಅಲ್ಲಿ ಆಗೋ ಹ್ಯಾಕಿಂಗ್, ಸ್ಕ್ಯಾಮ್, ಫ್ರಾಡ್ ಎಲ್ಲ ಖಂಡಿತ ಕಡಿಮೆ ಆಗುತ್ತೆ ಅಂತ ಹೇಳ್ತಾಳೆ. ಇದನ್ನ ಕೇಳಿ ಮಿನಿಸ್ಟರ್ಗೆ ಖುಷಿ ಆಗುತ್ತೆ. ಇದು ತುಂಬಾ ಚೆನ್ನಾಗಿದೆ, ನಾನ್ ನಮ್ ಟೀಮ್ ಜೊತೆ ಮಾತಾಡಿ ಆಮೇಲೆ ಹೇಳ್ತೀನಿ ಅಂತ ಹೇಳಿ ಕಾಲ್ ಕಟ್ ಮಾಡ್ತಾರೆ. ಆಮೇಲೆ ಆಶಿಯಪ್ಪ ಗಡ್ಡದ ವ್ಯಕ್ತಿನ ಭೇಟಿ ಆಗ್ತಾರೆ. ಅವ್ರು, ದುಡ್ಡು ತಗೊಳಕ್ ಹೋಗ್ತಿದ್ದೀರಾ ಅಂತ ಕೇಳ್ತಾರೆ. ಗಡ್ಡದ ವ್ಯಕ್ತಿ, ಅಂಕಲ್ ಯಾಕೆ ನಿಮ್ ಮಗನ್ ಮೇಲೆ ಇಷ್ಟು ನಂಬಿಕೆ ಇಡ್ತೀರಾ, ಅವ್ನ್ ಬರೀ ಸುತ್ತಾಡ್ತಾ ಇರ್ತಾನೆ, ಆದ್ರೆ ನಿಮ್ ಮಗಳು ಇಷ್ಟೊಂದು ಪ್ರಾಬ್ಲಮ್ಸ್ ಗಳನ್ನ ಹ್ಯಾಂಡಲ್ ಮಾಡ್ತಿದ್ದಾಳೆ ಅಂತಾರೆ. ಆದ್ರೆ ಅಪ್ಪ, ಮಗ ಖಂಡಿತ ಸುಧಾರಿಸ್ತಾನೆ, ಫ್ಯಾಮಿಲಿ ನೋಡ್ಕೋತಾನೆ ಅಂತ ಹೇಳ್ತಾರೆ. ಆಮೇಲೆ ಗಡ್ಡದ ವ್ಯಕ್ತಿ ಅಪ್ಪನ್ನ ಒಂದ್ ಶಿಪ್ ಬಿಲ್ಡಿಂಗ್ ಸೈಟ್ ಗೆ ಕರ್ಕೊಂಡು ಹೋಗ್ತಾರೆ. ಅಲ್ಲಿ ಸೂಪರ್ವೈಸರ್ ಹೇಳ್ತಾರೆ, ಆಶಿಯೇ ಆ ಶಿಪ್ ನ ಪೂರ್ತಿ ಡಿಸೈನ್ ಮಾಡಿ ಪೇಟೆಂಟ್ ಡೆವಲಪ್ ಮಾಡಿದಲಂತೆ, ಅದಕ್ಕೆ ಅವಳಿಗೆ 5 ಲಕ್ಷ ರೂಪಾಯಿ ಬರೋದಿದೆ ಅಂತ. ಅಪ್ಪ ಕೂಡ ಸ್ವಲ್ಪ ದುಡ್ಡು ಬೇಕು ಅಂತ ಕೇಳಿದ್ರು. ಗಡ್ಡದ ವ್ಯಕ್ತಿ ಮ್ಯಾನೇಜರ್ ಹತ್ರ ದುಡ್ಡು ತಗೊಂಡ್ ಬರ್ತಾರೆ. ಆದ್ರೆ ವಾಪಸ್ ಬರ್ತಿದ್ದಾಗ 4 ಜನ ಇದ್ದಕ್ಕಿದ್ದಂತೆ ಆ ಕ್ಯಾಶ್ ಕಿತ್ಕೊಂಡು ಓಡೋಕೆ ಶುರು ಮಾಡ್ತಾರೆ. ಗಡ್ಡದ ವ್ಯಕ್ತಿ ಅವ್ರ ಹಿಂದೆ ಓಡ್ತಾರೆ, ಆದ್ರೆ ಅವ್ರು ಎಸ್ಕೇಪ್ ಆಗ್ಬಿಡ್ತಾರೆ. ಅಪ್ಪಂಗೆ ಗಡ್ಡದ ವ್ಯಕ್ತಿ, ನನ್ ಫ್ರೆಂಡ್ಸೇ ಕ್ಯಾಶ್ ತಗೊಂಡ್ ಓಡೋದ್ರು, ದುಡ್ಡು ಆಮೇಲೆ ಸಿಗುತ್ತೆ ಅಂತ ಸುಳ್ಳು ಹೇಳ್ತಾರೆ. ಆಮೇಲೆ ಆಶಿಯಾ ಒಂದ್ ಫ್ಲಾಶ್ ಬ್ಯಾಕ್ ಬರುತ್ತೆ. ಅವಳು ಹೋಟೆಲ್ ರೂಮ್ ಅಲ್ಲಿ ಯಾವುದೋ ಒಂದ್ ಸಿಚುವೇಶನ್ ಅಲ್ಲಿ ಸಿಕ್ಕಿ ಬಿದ್ದಿರ್ತಾರೆ. ಗಡ್ಡದ ವ್ಯಕ್ತಿ ಡೋರ್ ತೆಗೆದು
ಅವಳನ್ನ ಹೊರಗ್ ಕರ್ಕೊಂಡ್ ಬರ್ತಾರೆ. ಆಮೇಲೆ ಆಶಿಯಾ ತಮ್ಮ ಫ್ರೆಂಡ್ಸ್ ಜೊತೆ ಇರೋದ್ ತೋರಿಸ್ತಾರೆ. ಫ್ರೆಂಡ್ಸ್ ಆಪಸ್ಸಲ್ಲಿ ಮಾತಾಡ್ತಾ ಇರ್ತಾರೆ. ಈ ಹುಡುಗನ್ ಯೂಸ್ ಮಾಡ್ಕೊಂಡು ತುಂಬಾ ದುಡ್ಡು ಮಾಡಬಹುದು, ಸಾಧ್ಯ ಆದಷ್ಟು ಇವನಿಂದ ದುಡ್ಡು ತೆಗಿತೀವಿ ಅಂತ. ಇದನ್ನೆಲ್ಲ ಗಡ್ಡದ ವ್ಯಕ್ತಿಯ ಫ್ರೆಂಡ್ ಕೂಡ ಕೇಳಿಸ್ಕೊಳ್ತಿರ್ತಾರೆ. ಆಶಿಯಾ ತಮ್ಮ ದಾರಿಯಲ್ಲಿ ಡ್ರಾಪ್ ಮಾಡಕ್ಕೆ ಅಂತ ಫ್ರೆಂಡ್ಸ್ ಕಾರ್ ನಲ್ಲಿ ಕೂತ್ಕೊಳ್ತಾನೆ. ಅಪ್ಪ ಗಡ್ಡದ ವ್ಯಕ್ತಿನ ಭೇಟಿಯಾಗಿ ಮಗಂಗೆ ದುಡ್ಡು ಅರೇಂಜ್ ಮಾಡಕ್ ಹೇಳ್ತಾರೆ. ಆಮೇಲೆ ದುಡ್ಡು ಮಗಂಗೆ ಕೊಟ್ಟು ಕಾರ್ಗೆ ಕಳಿಸ್ಬಿಡ್ತಾರೆ. ಗಡ್ಡದ ವ್ಯಕ್ತಿ ಅಪ್ಪನ್ ಜೊತೆನೆ ಉಳ್ಕೋತಾರೆ. ಕಾರ್ ನಲ್ಲಿ ಹೋಗ್ತಿದ್ದಾಗ ತಮ್ಮಂಗೆ ಗಮನಕ್ಕೆ ಬರುತ್ತೆ ಕ್ಯಾಶ್ ಕಮ್ಮಿ ಇದೆ ಅಂತ. ಗಡ್ಡದ ವ್ಯಕ್ತಿ ಹತ್ರ ದುಡ್ಡು ಕದ್ದಿದ್ದೀರಾ ಅಂತ ಕೇಳ್ತಾನೆ. ಗಡ್ಡದ ವ್ಯಕ್ತಿ ಕಾರ್ ನಿಲ್ಸ್ಬಿಡ್ತಾರೆ. ತಮ್ಮಂಗೆ ಸ್ವಲ್ಪ ಭಯ ಆಗುತ್ತೆ. ಆದ್ರೆ ಗಡ್ಡದ ವ್ಯಕ್ತಿ ಹೇಳ್ತಾರೆ, ಇಲ್ಲ ನಾನ್ ಕದ್ದಿಲ್ಲ, ನಿಜ ಹೇಳ್ಬೇಕಂದ್ರೆ ನಿನ್ ಫ್ರೆಂಡ್ಸೇ ನಿನ್ ಬೇವಕೂಫ್ ಮಾಡ್ತಿದ್ದಾರೆ, ನಿನ್ ಅಪ್ಪನ್ ದುಡ್ಡು ಕೂಡ ಅವರೇ ಕದಿದ್ದಾರೆ, ಅವರೇ ಕದೀತಿದ್ದಾರೆ, ಇದ್ರಲ್ಲಿ ನೀನು ಅಪ್ಪ ಮತ್ತ ಆಶಿ ಎಲ್ಲಾ ಸಿಕ್ಕಾಕೊಂಡಿದ್ದೀರಾ. ಗಡ್ಡದ ವ್ಯಕ್ತಿ ಮುಂದುವರ್ಸ್ತಾ ಹೇಳ್ತಾರೆ, ಆ 4 ಜನ ಕ್ಯಾಶ್ ತಗೊಂಡ್ ಓಡಿದ್ರಲ್ಲ ಅವರು ಕೂಡ ಇವನ್ ಫ್ರೆಂಡ್ಸೇ ಆಗಿದ್ರು. ತಾವು ಸಾಧ್ಯ ಆದಷ್ಟು ದುಡ್ಡು ಬೆನ್ ಹತ್ತಿ ರಿಕವರ್ ಮಾಡ್ಕೊಂಡಿದೀವಿ, ಆದ್ರೆ ಫ್ರೆಂಡ್ಸ್ ಆಗ್ಲೇ ಸ್ವಲ್ಪ ದುಡ್ಡು ಖರ್ಚು ಮಾಡ್ಬಿಟ್ಟಿದ್ರು, ಅದಕ್ಕೆ ಅಮೌಂಟ್ ಕಮ್ಮಿ ಇದೆ ಅಂತ ಹೇಳ್ತಾರೆ. ಆದ್ರೂ ತಮ್ಮಂಗೆ ಇನ್ನೂ ಫ್ರೆಂಡ್ಸ್ ಮೇಲೆ ನಂಬಿಕೆ ಇರುತ್ತೆ. ನನ್ ಫ್ರೆಂಡ್ಸ್ ನನ್ ಜೊತೆ ಚೀಟ್ ಮಾಡೋಕೆ ಇಲ್ಲ ಅಂತಾನೆ. ಆದ್ರೆ ಗಡ್ಡದ ವ್ಯಕ್ತಿ ಹೇಳ್ತಾರೆ, ಈ ಜನ ದುಬೈಗ್ ಹೋಗಿ ಬಿಸ್ನೆಸ್ ಮಾಡ್ಬೇಕು ಅಂತ ಇನ್ನೂ ದುಡ್ಡು ಕೇಳ್ತಿದ್ದಾರೆ, ಅದಕ್ಕೆ ತಮ್ಮ ಅಪ್ಪ ಹತ್ರ ಆ ದುಡ್ಡು ಅರೇಂಜ್ ಮಾಡ್ಸಕ್ ಹೇಳಿದ್ದ. ಅಪ್ಪ ಹೇಗೋ ಆ ದುಡ್ಡು ಅರೇಂಜ್ ಮಾಡ್ಕೊಟ್ಟಿದ್ರು. ಇದೆಲ್ಲ ಕೇಳಿದ ಮೇಲೆ ಆಶಿಯ ತಮ್ಮಂಗೆ ನಿಧಾನಕ್ಕೆ ಅರ್ಥ ಆಗುತ್ತೆ, ಫ್ರೆಂಡ್ಸ್ ಅಪ್ಪನ ಹೆಸರಲ್ಲಿ ಕಾರ್ ದುಡ್ಡು ಎಲ್ಲದರಲ್ಲೂ ಫ್ರಾಡ್ ಮಾಡಿದ್ದಾರೆ ಅಂತ. ಅವ್ನ್ ಕನ್ಫ್ಯೂಸ್ ಆಗಿ ರೋಡ್ ಮೇಲೆ ನಿಂತ್ ಬಿಡ್ತಾನೆ. ಈಗ ಅಪ್ಪನ್ ಮುಂದೆ ಹೋಗಿ ಏನ್ ಹೇಳ್ಬೇಕು ಅಂತ ಯೋಚನೆ ಮಾಡ್ತಾ ಇರ್ತಾನೆ. ಮನೇಲಿ ಅಪ್ಪ ಮತ್ತೆ ಗಡ್ಡದ ವ್ಯಕ್ತಿ ಕೂತಿರ್ತಾರೆ. ಅಪ್ಪಂಗೆ ಮಗನ ಫ್ಯೂಚರ್ ಬಗ್ಗೆ ತುಂಬಾ ಎಮೋಷನಲ್ ಆಗುತ್ತೆ. ನೀನ್ ದುಬೈಗೆ ಹೋಗಿ ಲೈಫ್ ಟೈಮ್ ಅಲ್ಲೇ ಸೆಟಲ್ ಆಗ್ಬಿಡು ಅಂತಾರೆ. ಆಗ ಆಶಿ ಹೊರಗ್ ಬಂದು ಗಡ್ಡದ ವ್ಯಕ್ತಿ ಹತ್ರ ನೀವ್ ತರೋಕ್ ಹೇಳಿದ ಬ್ಯಾಂಕ್ ಸ್ಟೇಟ್ಮೆಂಟ್ ಸಿಕ್ತಾ ಅಂತ ಕೇಳ್ತಾಳೆ. ಗಡ್ಡದ ವ್ಯಕ್ತಿ ಹೇಳ್ತಾರೆ, ಅಪ್ಪ ಬ್ಯಾಂಕ್ ಸ್ಟೇಟ್ಮೆಂಟ್ ಮತ್ತೆ ದುಡ್ಡು ಎರಡು ತಮ್ಮಂಗೆ ಕೊಟ್ಬಿಟ್ಟಿದ್ದಾರೆ ಅಂತ. ಆಮೇಲೆ ಇನ್ನೊಂದು ಶಾಕಿಂಗ್ ವಿಷಯ ಹೇಳ್ತಾರೆ, ತಮ್ಮನ ಫ್ರೆಂಡ್ಸ್ ಅಪ್ಪನ ದುಬೈ ಟ್ರಿಪ್ ಅರೇಂಜ್ ಮಾಡ್ತೀವಿ ಅಂತ ಹೇಳಿ ಅಪ್ಪನ ಸಿಗ್ನೇಚರ್ ಮತ್ತೆ ಫಿಂಗರ್ ಪ್ರಿಂಟ್ ತಗೊಂಡಿದ್ರು. ಅವ್ರ ಹೆಸರಲ್ಲಿ ಕ್ರೆಡಿಟ್ ಕಾರ್ಡ್ ಬೇರೆ ತಗೊಂಡಿದ್ದಾರೆ. ಈ ಸತ್ಯ ತಮ್ಮಂಗೂ ಗೊತ್ತಿರ್ಲಿಲ್ಲ. ಫ್ರೆಂಡ್ಸ್ ದುಬೈ ಕಳ್ಸೋ ಅರೇಂಜ್ಮೆಂಟ್ ಮಾಡ್ತಿದ್ದಾರೆ ಅಂತಾನೆ ಅವನ್ ಅನ್ಕೊಂಡಿದ್ದ. ಅಷ್ಟೊತ್ತಿಗೆ ಆ ವ್ಯಕ್ತಿ ಬರ್ತಾರೆ. ಎಲ್ರೂ ಅವ್ರ ಕಡೆ ನೋಡ್ತಾ ಇರ್ತಾರೆ. ತಮ್ಮನ ಫ್ರೆಂಡ್ಸ್ ಅನ್ ಒಂದ್ ಕಡೆ ಕರ್ಕೊಂಡ್ ಹೋಗಿ ಪ್ರಾಪರ್ಟಿ ನೋಡ್ತಾ ಮಾತಾಡ್ತಾರೆ. ಇದನ್ನ ಮಾರಿದ್ರೆ ಎಷ್ಟ್ ದುಡ್ಡು ಬರುತ್ತೋ ಅಂತ. ಅಷ್ಟೇ ಅಲ್ಲ, ಇವರಲ್ಲಿ ಯಾರಾದ್ರೂ ಸತ್ ಹೋದ್ರೆ ಉಳ್ದೋರ್ ಎಲ್ಲಾ ದುಡ್ಡಿಟ್ಕೋಬಹುದು ಅಂತ ಕೂಡ ಡಿಸೈಡ್ ಮಾಡ್ಕೊಳ್ತಾರೆ. ಗಡ್ಡದ ವ್ಯಕ್ತಿಗೆ ಮೊದ್ಲು ಇವ್ರ ಮಾತ್ ಸರಿಯಾಗಿ ಅರ್ಥ ಆಗಲ್ಲ. ಆದ್ರೆ ಅವ್ರ ಆಶಿಯ ತಮ್ಮ ಬೇವಕೂಫ್ ಅಂತ ಕರೆದು ಅವನ ದುಡ್ಡು ತೆಗೀಬೇಕು ಅಂತ ಮಾತಾಡಿದಾಗ ಗಡ್ಡದ ವ್ಯಕ್ತಿಗೆ ಇವ್ರು ಪೂರ್ತಿ ಸ್ಕ್ಯಾಮ್ ಅರ್ಥ ಆಗುತ್ತೆ. ಅವ್ರು ಇವ್ರನ್ನ ಕನ್ಫ್ರಂಟ್ ಮಾಡ್ತಾರೆ. ಅಷ್ಟೊತ್ತಿಗೆ ಒಬ್ಬ ಫ್ರೆಂಡ್ ಒಂದು ಎಡಿಟ್ ಮಾಡಿದ ವಿಡಿಯೋ ತೋರಿಸ್ತಾನೆ. ಅದರಲ್ಲಿ ಆಶಿ ಮತ್ತೆ ಒಬ್ಬ ಫ್ರೆಂಡ್ ಹೋಟೆಲ್ ರೂಮ್ ನಲ್ಲಿ ತಪ್ಪು ಸಂಬಂಧದಲ್ಲಿ ಇದ್ದಂಗ ಕಾಣುತ್ತೆ. ಆದ್ರೆ ರಿಯಲ್ಲಿ ಆಶಿ ಕೆಲ್ಸಕ್ಕೆ ಅಂತ ಹೋಟೆಲ್ ಹೋಗಿಲ್ಲೋ, ಆ ಫ್ರೆಂಡ್ ನ ಮೊದ್ಲೇ ರೂಮ್ ಕಳಿಸಿದ್ರು. ಈ ಫುಟೇಜ್ ಅನ್ನ ಎಡಿಟ್ ಮಾಡಿ ಬ್ಲಾಕ್ ಮೇಲ್ ಮಾಡೋ ಪ್ಲಾನ್ ಮಾಡಿದ್ರು. ಆದ್ರೆ ಆಶಿ ಗಡ್ಡದ ವ್ಯಕ್ತಿ ಜೊತೆ ಬಂದಿದ್ರಿಂದ ಅವ್ರ ಒರಿಜಿನಲ್ ಪ್ಲಾನ್ ಫೇಲ್ ಆಗುತ್ತೆ. ಆದ್ರೂ ಅವ್ರು ಆ ಎಡಿಟ್ ಮಾಡಿದ ವಿಡಿಯೋ ತೋರಿಸ್ ಥ್ರೆಟನ್ ಮಾಡ್ತಾ ಇರ್ತಾರೆ. ಗಡ್ಡದ ವ್ಯಕ್ತಿಗೆ ಏನೂ ಮಾಡಕ್ಕಾಗಲ್ಲ. ಅವ್ರ ಆಶಿ ಹತ್ರ ನಿಮ್ಮಪ್ಪ ಸಿಕ್ಕಾಪಟ್ಟೆ ಡೆಟ್ ನಲ್ಲಿ ಇದ್ದಾರೆ, ಮೊದ್ಲು ಅಪ್ಪಂಗೆ ಹೇಳ್ದೆ ಅವ್ರ ಹೆಸರಲ್ಲಿ ಎಗರ್ಸಿರೋ ಕ್ರೆಡಿಟ್ ಕಾರ್ಡ್ ಅನ್ನ ಸ್ಟಾಪ್ ಮಾಡಿಸ್ಬೇಕು, ಉಳಿದಿದ್ ಎಲ್ಲ ನಾವ್ ಹ್ಯಾಂಡಲ್ ಮಾಡ್ಕೊಳ್ತೀವಿ ಅಂತ ಹೇಳ್ತಾರೆ. ಆಮೇಲೆ ಆಶಿ ಮದಗ್ ಬಿಡ್ತಾಳೆ. ಬೆಳಿಗ್ಗೆ ಅವಳಿಗೆ ಒಂದು ಇಮೇಲ್ ಬರುತ್ತೆ. ಅದನ್ನ ನೋಡಿ ಅವಳಿಗೆ ತುಂಬಾ ಖುಷಿ ಆಗುತ್ತೆ. ಇದ್ ಕಡೆ ಅಪ್ಪಂಗೆ ಒಂದ್ ಲೆಟರ್ ಬರುತ್ತೆ. ಅವ್ರ ಹೆಸರಲ್ಲಿ ದುಬೈ ಕ್ರೆಡಿಟ್ ಕಾರ್ಡ್ ತಗೊಂಡಿದ್ದಾರೆ, ಅದರಲ್ಲಿ ಈಗಾಗ್ಲೇ 4 ಕೋಟಿ ರೂಪಾಯಿ ಸ್ಪೆಂಡ್ ಆಗಿದೆ, ಬೇಗ ಪೇ ಮಾಡದಿದ್ರೆ ಲೀಗಲ್ ಆಕ್ಷನ್ ತಗೋತೀವಿ ಅಂತ ಬರ್ದಿರುತ್ತೆ. ಇದನ್ನ ನೋಡಿ ಅಪ್ಪಂಗೆ ದೊಡ್ಡ ಶಾಕ್ ಆಗುತ್ತೆ. ಕೈ ಕಾಲ್ ನಡ್ಗಕ್ ಶುರುವಾಗುತ್ತೆ. ಆಗ ಆಶಿಯ ತಮ್ಮ ಅಲ್ಲಿಗ್ ಬರ್ತಾನೆ. ಇದನ್ನೆಲ್ಲ ನೋಡಿ ಅವನಿಗೆ ಗಿಲ್ಟ್ ಮತ್ತೆ ಭಯ ಎರಡೂ ಆಗುತ್ತೆ. ಅಪ್ಪ ಡಾಕ್ಯುಮೆಂಟ್ ಮೇಲೆ ಸೈನ್ ಮಾಡೋಕ್ ಟ್ರೈ ಮಾಡ್ತಾರೆ, ಆದ್ರೆ ಕೈ ನಡುಗ್ತಾ ಇರುತ್ತೆ. ಇದನ್ನೆಲ್ಲ ನೋಡಿ ತಮ್ಮ ಸಿಕ್ಕಾಪಟ್ಟೆ ಡಿಸ್ಟರ್ಬ್ ಆಗಿ ಪೂರ್ತಿ ಟೆನ್ಷನ್ ಹೋಗ್ಬಿಡ್ತಾನೆ. ಆಶಿಗೂ ಇದೇ ನೋಟಿಸ್ ಸಿಗುತ್ತೆ. ಡಾಕ್ಯುಮೆಂಟ್ ಮೇಲೆ ಅಪ್ಪನ ಸಿಗ್ನೇಚರ್ ಇರೋದ್ ನೋಡಿ ಅಪ್ಪಂಗೂ ಲೆಟರ್ ಬಂದಿದ್ಯಾ ಅಂತ ಕೇಳ್ತಾಳೆ. ಗಡ್ಡದ ವ್ಯಕ್ತಿ ಹೌದು, ಅಪ್ಪನ ಹೆಸರಲ್ಲಿ 4 ಕೋಟಿ ರೂಪಾಯಿ ಕ್ರೆಡಿಟ್ ಕಾರ್ಡ್ ಎಕ್ಸ್ಪೆನ್ಸ್ ನೋಟಿಸ್ ಬಂದಿದೆ ಅಂತ ಹೇಳ್ತಾರೆ. ಆಶಿ ಟೆನ್ಷನ್ ನಲ್ಲೇ ಅಪ್ಪಂಗೆ ಕಾಲ್ ಮಾಡಿ, ಪಪ್ಪ ನಂಗ್ ಸೆಂಟ್ರಲ್ ಗವರ್ಮೆಂಟ್ IT ಡಿಪಾರ್ಟ್ಮೆಂಟ್ ಅಲ್ಲಿ ಜಾಬ್ ಸಿಕ್ಕಿದೆ, ನೀವು ಬೇಗ ಇಲ್ಲಿಗೆ ಬನ್ನಿ ಅಂತ ಹೇಳ್ತಾಳೆ. ಆದ್ರೆ ಈ ಟೈಮ್ ಅಲ್ಲಿ ಅಪ್ಪ ಸಿಕ್ಕಾಪಟ್ಟೆ ಡಿಸ್ಟರ್ಬ್ ಆಗಿರ್ತಾರೆ. ಆಮೇಲೆ ಒಂದ್ ಸೂಪರ್ ನ್ಯಾಚುರಲ್ ಟ್ವಿಸ್ಟ್ ಬರುತ್ತೆ. ಮೊದಲು ನೀರಲ್ಲಿ ಆಕ್ಸಿಡೆಂಟ್ ಆಗಿ ಸತ್ ಹೋಗಿದ್ದ ಆ ಪುಟ್ಟ ಹುಡುಗನ ಆತ್ಮ ಒಂದು ಟ್ರೆಡಿಷನಲ್ ದೈವ ತರದ ರೂಪದಲ್ಲಿ ಅಪ್ಪನ ಮುಂದೆ ಬರುತ್ತೆ. ಆ ಹುಡುಗನ ನೋಡಿ ಅಪ್ಪಂಗೆ ಶಾಕ್ ಆಗುತ್ತೆ. ಹುಡುಗ ಅವ್ರ ಜೊತೆ ಒಂದ್ ಇಮೋಷನಲ್ ಮೊಮೆಂಟ್ ಶೇರ್ ಮಾಡ್ಕೊಳ್ತಾನೆ. ಅಪ್ಪ ಅವ್ನ್ ಸಮಾಧಾನ ಮಾಡಿ ಜೊತೆ ಕರ್ಕೊಂಡು ಹೋಗ್ತಾರೆ. ರಾತ್ರಿ ಅಪ್ಪ ಮತ್ತೆ ಮಗ ಕೂತ್ ಮಾತಾಡ್ತಾರೆ. ಅಪ್ಪ ಹೇಳ್ತಾರೆ, ಮೊದ್ಲು ಮಗಳ್ ಮದ್ವೆ ಮಾಡ್ಬೇಕು, ಆಮೇಲೆ ಬೇರೆ ಪ್ರಾಬ್ಲಮ್ಸ್ ಎಲ್ಲ ಸಾಲ್ವ್ ಆಗುತ್ತೆ. ಅಷ್ಟೊತ್ತಿಗೆ ಗಾರ್ಡನ್ ನಲ್ಲಿ ಕೆಲಸ ಮಾಡೋ ವರ್ಕರ್ ಒಬ್ಬ ಬರ್ತಾನೆ. ಅಪ್ಪ ಮೊದ್ಲೇ ಅವನಿಗೆ ಸ್ವಲ್ಪ ದುಡ್ಡು ಕೊಟ್ಟಿದ್ರು. ಬಾಕಿ ದುಡ್ಡು ಬಗ್ಗೆ ಕೇಳಿದಾಗ ಆ ವರ್ಕರ್ ನಾನ್ ಲಾಟರಿ ಟಿಕೆಟ್ ತಗೊಂಡ್ಬಿಟ್ಟೆ ಅಂತ ಹೇಳ್ತಾನೆ. ಮರುದಿನ ಬೆಳಿಗ್ಗೆ ಓಣಂ ಹಬ್ಬಕ್ಕೆ ಪ್ರಿಪರೇಷನ್ ನಡೀತಾ ಇರುತ್ತೆ. ಮನೆ ಮುಂದೆ ರಂಗೋಲಿ, ಡೆಕೋರೇಷನ್ ಎಲ್ಲ ಆಗ್ತಾ ಇರುತ್ತೆ. ಟ್ರೆಡಿಷನಲ್ ಕಾಸ್ಟ್ಯೂಮ್ ಅಲ್ಲಿ ಕೆಲವು ಜನ ದುಡ್ಡು ಕಲೆಕ್ಟ್ ಮಾಡಕ್ ಬರ್ತಾರೆ. ಅವ್ರಿಗೂ ದುಡ್ಡು ಕೊಡಕ್ಕಂತ ಅಪ್ಪನ್ನ ಎಬ್ಬಿಸ್ತಾರೆ. ಅಪ್ಪ ದುಡ್ಡು ಬ್ಯಾಗ್ ನಲ್ಲಿದೆ, ವರ್ಕರ್ ಇಟ್ಟಿದ್ದಾನೆ ಅಂತಾರೆ. ಆದ್ರೆ ಬ್ಯಾಗ್ ಓಪನ್ ಮಾಡಿದಾಗ ಕ್ಯಾಶ್ ಸಿಗಲ್ಲ, ಅಲ್ಲಿ ಬರೀ ಲಾಟರಿ ಟಿಕೆಟ್ ಮಾತ್ರ ಸಿಗುತ್ತೆ. ಆಮೇಲೆ ಮನೆಗೆ ಇಂಗ್ಲಿಷ್ ಮತ್ತೆ ಮಲಯಾಳಂ
ಪೇಪರ್ ಬರುತ್ತೆ. ಅಪ್ಪ ಮಲಯಾಳಂ ಪೇಪರ್ ಓದ್ದಾಗ ಹಿಂದಿನ ರಾತ್ರಿ ತಗೊಂಡಿದ್ ಲಾಟ್ರಿ ಟಿಕೆಟ್ಗೆ ಸುಮಾರು 12 ಕೋಟಿ ರೂಪಾಯಿ ಪ್ರೈಸ್ ಬಂದಿರೋದು ಗೊತ್ತಾಗುತ್ತೆ. ಇದನ್ನ ನೋಡಿ ಅಪ್ಪಂಗೆ ಸಿಕ್ಕಾಪಟ್ಟೆ ಖುಷಿ ಆಗುತ್ತೆ. ಇತ್ ಕಡೆ ಆಶಿಗ್ ಸೆಂಟ್ರಲ್ ಗವರ್ಮೆಂಟ್ ಅಲ್ಲಿ ಜಾಬ್ ಸಿಕ್ಕಿರುತ್ತೆ. ಜೊತೆಗೆ ಅವಳದೇ ಆಪ್ ಡೆವಲಪ್ ಮಾಡೋ ನ್ಯೂಸ್ ಕೂಡ ಬಂದಿರುತ್ತೆ. ಇದೆಲ್ಲ ನೋಡಿ ಆಶಿಗೆ ಸಿಕ್ಕಾಪಟ್ಟೆ ಖುಷಿ ಆಗುತ್ತೆ. ಇಷ್ಟೊತ್ತಿಗೆ ಸತ್ ಹೋಗಿದ್ ಆ ಪುಟ್ಟ ಹುಡುಗ ಮತ್ತೆ ಅಪ್ಪಂಗೆ ಕಾಣಿಸ್ಕೊಳ್ತಾನೆ. ಅಪ್ಪನ್ ಕಣ್ಣಲ್ಲಿ ನೀರ್ ಬಂದ್ಬಿಡುತ್ತೆ. ಆಮೇಲೆ ಫ್ಯಾಮಿಲಿ ಪೂರ್ತಿ ಖುಷಿ ಆಗ್ಬಿಡುತ್ತೆ. ಇರೋದು ದುಡ್ಡೆಲ್ಲ ಸೆಟಲ್ ಆಗುತ್ತೆ. ಮರುದಿನ ಬೆಳಿಗ್ಗೆ ಆ ಪ್ರೊಫೆಸರ್ ಆಶಿನ ಭೇಟಿ ಆಗೋಕೆ ಬರ್ತಾರೆ. ಎಲ್ಲಾ ಕೆಲ್ಸ ಮುಗ್ದಿದೆ, ಬರೀ ನಿಮ್ ಸೈನ್ ಬೇಕಷ್ಟೇ ಅಂತಾರೆ. ಆದ್ರೆ ರಿಯಲಿ ಇವ್ರು ಆಶಿನ ಚೀಟ್ ಮಾಡ್ತಿರ್ತಾರೆ. ಈಗಾಗ್ಲೇ ಆಶಿಯ ಆಪ್ ಅನ್ನ ಬೇರೆ ಕಂಪನಿಗೆ ಮಾರ್ಬಿಟ್ಟಿದ್ದಾರೆ. ಆಶಿಯ ಪರ್ಮಿಷನ್ ಇಲ್ದೆ ಈಗ ಡಾಕ್ಯುಮೆಂಟ್ ಮೇಲೆ ಸೈನ್ ಹಾಕಿಸ್ಕೊಳ್ತಿದ್ದಾರೆ. ಅಷ್ಟೊತ್ತಿಗೆ ಆಶಿಯ ಪೇರೆಂಟ್ಸ್ ಈ ವ್ಯಕ್ತಿ ಯಾರು ಅಂತ ಕೇಳ್ತಾರೆ. ಆಶಿ ಇವರೊಬ್ಬ ಪ್ರೊಫೆಸರ್ ಅಂತ ಹೇಳ್ತಾರೆ. ಪೇರೆಂಟ್ಸ್ ಅನ್ನ ಹೊರಗ್ ಕಳಿಸ್ತಾರೆ. ಅಮ್ಮ ಹೊರಗ್ ಹೋಗಿ ತನ್ನ ಮಗನ ಬಹಳ ಡೇಸ್ ಆದ್ಮೇಲೆ ಖುಷಿಯಾಗಿ ನೋಡಿ ಇನ್ನೂ ಖುಷಿ ಆಗ್ತಾಳೆ. ಮಾತಿನ ಮಧ್ಯೆ ಗೊತ್ತಾಗತ್ತೆ ಆಶಿಯ ತಮ್ಮ ದುಬೈಗ್ ಹೋಗೋ ಪ್ಲಾನ್ ಅಲ್ಲಿ ಇರ್ತಾನೆ. ಅದೇ ಟೈಮ್ ಎದುರುಗಡೆ ಇರೋ ವ್ಯಕ್ತಿ ಇವತ್ತೇ ನನ್ ಮಗನು ದುಬೈಗ್ ಹೋಗ್ತಾ ಇದ್ದಾನೆ ಅಂತ ಹೇಳ್ತಾನೆ. ಆಗ ರಿವೀಲ್ ಆಗತ್ತೆ ಗಡ್ಡದ ವ್ಯಕ್ತಿ ಈ ಪ್ರೊಫೆಸರ್ ನ ಮಗನ್ ಹಿಡ್ಕೊಂಡು ಅಲ್ಲಿ ಕರ್ಕೊಂಡ್ ಬಂದಿದ್ದಾರೆ ಅಂತ. ಮತ್ತೆ ಎಲ್ಲಕ್ಕಿಂತ ದೊಡ್ಡ ಟ್ವಿಸ್ಟ್ ಏನಂದ್ರೆ ಆ ಪ್ರೊಫೆಸರ್ ನ ಮಗನೇ ಆಶಿಯ ತಮ್ಮನ ಫ್ರೆಂಡ್ ಆಗಿರ್ತಾನೆ. ಈಗ ಎಲ್ಲರ ಬಣ್ಣ ಬಯಲಾಗುತ್ತೆ. ಆಶಿಯ ಪರ್ಮಿಷನ್ ಇಲ್ದೆ ಆಪ್ ಮಾರಿದ್ದಕ್ಕೆ ಮತ್ತೆ ಫ್ರಾಡ್ ಮಾಡಿದ್ದಕ್ಕೆ ಪೊಲೀಸ್ ಪ್ರೊಫೆಸರ್ ನ ಅರೆಸ್ಟ್ ಮಾಡ್ಕೊಂಡು ಕರ್ಕೊಂಡು ಹೋಗ್ತಾರೆ. ಆಶಿಯ ತಮ್ಮನ ಬಾಕಿ ಫ್ರೆಂಡ್ಸ್ ನ ಕೂಡ ಪೊಲೀಸ್ ಅರೆಸ್ಟ್ ಮಾಡ್ತಾರೆ. ಇದಾದ್ಮೇಲೆ ಎಲ್ಲರ ಪ್ರಾಬ್ಲಮ್ ಎಲ್ಲ ಸಾಲ್ವ್ ಆಗುತ್ತೆ. ಫೈನಲಿ ಎಲ್ಲರೂ ಸೇರಿ ಓಣಂ ಸೆಲೆಬ್ರೇಟ್ ಮಾಡ್ತಾರೆ. ಟ್ರೆಡಿಷನಲ್ ಕಾಸ್ಟ್ಯೂಮ್ ಅಲ್ಲಿ ಜನ ಡ್ಯಾನ್ಸ್ ಮಾಡ್ತಿರ್ತಾರೆ. ಆಶಿ ಅವ್ರನ್ನ ನೋಡ್ತಾ ಇರ್ತಾಳೆ. ಅಷ್ಟೊತ್ಗೆ ಒಬ್ಬ ಡ್ಯಾನ್ಸರ್ ಅವನ್ ಒಳಗ್ ದೈವ ಇರೋನ್ ಆಶಿಯ ಕೈ ಹಿಡ್ಕೊಂಡ್ ಕಾಡಿನ ಕಡೆ ಕರ್ಕೊಂಡು ಹೋಗ್ತಾನೆ. ಆಶಿ ಕಾಡಿನ ಒಳಗ್ ಹೋದಾಗ ಅಲ್ಲಿ ಟ್ರೆಡಿಷನಲ್ ದೈವ ಪರ್ಫಾರ್ಮೆನ್ಸ್ ಡ್ಯಾನ್ಸ್ ನಡೀತಿರುತ್ತೆ. ಅವಳು ಅವ್ರ ಜೊತೆ ಸೇರಿ ಮನಸಾರೆ ಡ್ಯಾನ್ಸ್ ಮಾಡ್ತಾ ಅವ್ರನ್ನ ವರ್ಷಿಪ್ ಮಾಡ್ತಾಳೆ. ಇದ್ದಕ್ಕಿದ್ದಂತೆ ಆ ಎಲ್ಲಾ ಫಿಗರ್ಸ್ ಅಲ್ಲಿಂದ ಡಿಸಪಿಯರ್ ಆಗ್ಬಿಡ್ತಾರೆ. ಇದೇ ಮಿಸ್ಟ್ರಿ ಜೊತೆ ಈ ಸಿನಿಮಾ ಮುಗಿಯುತ್ತೆ. ಫ್ರೆಂಡ್ಸ್, ಇದ್ದಿತ್ತು ಈ ಸಿನಿಮಾದ ಸ್ಟೋರಿ. ನಿಮ್ಗೆ ಈ ಸ್ಟೋರಿ ಹೇಗನ್ಸ್ತು ಕಮೆಂಟ್ ಸೆಕ್ಷನ್ ಅಲ್ಲಿ ಪಕ್ಕಾ ಹೇಳಿ. ಚಾನೆಲ್ಗೆ ಹೊಸದಾಗಿ ಬಂದಿದ್ರೆ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಒತ್ತಿ ನೋಟಿಫಿಕೇಶನ್ಗೋಸ್ಕರ. ಮತ್ತೆ ಫ್ರೆಂಡ್ಸ್, ವಿಡಿಯೋ ಲೈಕ್ ಮಾಡೋದ್ ಶೇರ್ ಮಾಡೋದ್ ಮಾತ್ರ ಮರಿಬೇಡಿ. ಮತ್ತೆ ಸಿಗೋಣ ಇನ್ನೊಂದು ರೋಚಕ ವಿಡಿಯೋ ಜೊತೆ. ಜೈ ಕರ್ನಾಟಕ ಮಾತೆ. ಪೀಸ್.